ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಎಲ್ರಿಗೂ ನಮಸ್ಕಾರ. ಓಪನ್ ಹಾರ್ಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವೆಲ್ಲ ನೋಡಿದಂಥ ಒಂದು ವಿಶೇಷ ಘಟನೆ, ಅದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಒಂದು ಅತ್ಯಂತ ದುರ್ಘಟನೆ ನಡೆದಿದೆ. ರೈತರು ತಮ್ಮ ಕಬ್ಬಿಗೆ, ತಮ್ಮ ಗಾಡಿಗಳಿಗೆ ತಾವೇ ಸ್ವತಃ ಬೆಂಕಿ ಇಟ್ಟು ಸುಟ್ಟಿರೋದನ್ನು ಇಡೀ ಇವತ್ತು ರಾಜ್ಯಾದ್ಯಂತ ತಾವೆಲ್ಲ ಇದರಲ್ಲಿ ನೋಡ್ತಾ ಇರ್ಬೋದು. ಯಾಕೆ ಅಂತಂದ್ರೆ ಈ ರೀತಿ ಯಾಕೆ ಮಾಡಿದ್ರು? ಸರ್ಕಾರ ಇವರಿಗೆ 3,300ವರೆಗೂ ಇವರ ಒಂದು ದುಡ್ಡನ್ನು ಕೊಡುವಂಥ ಭಾಷೆಯನ್ನು ಕೊಟ್ಟಿದ್ರು. ಆ ಒಂದು ಭಾಷೆಗೆ ಎಲ್ಲರೂ ಒಪ್ಕೊಂಡಿದ್ರು, ಎಲ್ಲರಿಗೂ ಖುಷಿಯಾಗಿತ್ತು. ಆದರೆ ನಿನ್ನೆ ಇದಕ್ಕಿದ್ದಂತೆ ಈ ಫ್ಯಾಕ್ಟ್ರಿ ಮಾಲೀಕರು ಏನು ಕೊಡಲ್ಲ ಅನ್ನೋ ಒಂದೇ ಒಂದು ಮಾತಿಗೆ ಇಡೀ ತಮ್ಮ ಟ್ರ್ಯಾಕ್ಟರ್ಗಳು ಮತ್ತು ಕಬ್ಬುಗಳು, ಟ್ರ್ಯಾಕ್ಟರ್ಗಳ ಟ್ರೈಲಿಗಳು ಎಲ್ಲ ಸುಟ್ಟು ಹಾಕಿದ್ದಾರೆ. ಇದು ಎಷ್ಟು ನಷ್ಟ ನೋಡಿ. ಯಾಕಂದರೆ ಇದು ನ್ಯಾಯವೇ? ಇದು ಆ್ಯಕ್ಚುಲಿ ರೈತರು ಎಲ್ಲ ಅರ್ಥ ಮಾಡ್ಕೋಬೇಕಾಗಿತ್ತು. ತಮ್ಮ ಕಬ್ಬುಗಳನ್ನು ತಾವೇ ಸುಟ್ಟು ಟ್ರ್ಯಾಕ್ಟರ್ಗಳನ್ನ ಮನೆಗೆ ಕಳಿಸ್ಬೋದಾಗಿತ್ತು. ಆದರೆ ಟ್ರ್ಯಾಕ್ಟರ್ ಸಮೇತ ಸುಟ್ಟಿರೋದು ಬಹಳ ಅನರ್ಹ ಆಗಿದೆ. ಯಾಕೆ ಅಂತಂದರೆ ನೋಡ್ರಿ, ಹಳೆ ಗಾಡಿಗಳು ಅಂತ ಗಾಡಿಗಳು ಸಿಗಲ್ಲ. ಒಂದು ಗಾಡಿಗೆ 2-3 ಲಕ್ಷ 5 ಲಕ್ಷ ಅಂತ ಇರುತ್ತೆ. ಹೊಸ ಗಾಡಿ ತೊಗೊಳಕ್ಕೆ 15 ಲಕ್ಷ ಬೇಕು. ಪಾಪ ಎಂಥ ದುರಂತ. ಈ ದುರಂತಕ್ಕೆ ಯಾರೇ ತಪ್ಪಿಸಲಾಗಿರಲಿ ಅಂಥವ್ರಿಗೆ ಶಿಕ್ಷೆ ಆಗಬೇಕು. ಯಾಕೆ ಅಂತಂದರೆ ಈ ಹೋರಾಟ ಹೇಗಿರ್ಬೇಕಂದ್ರೆ, ಮಹಾತ್ಮ ಗಾಂಧಿಯವರು ಆಗಿರ್ಬೋದು, ಇನ್ನು ಹಲವಾರು ಶಾಂತಿಯುತ ಈ ಭಾರತ ದೇಶಕ್ಕೆ ಒಂದು ಸ್ವತಂತ್ರ ತಂದುಕೊಟ್ರು. ಕೆಲವೊಬ್ರು ಹೋರಾಟ ಮಾಡಿ ತಂದುಕೊಟ್ರು. ಬಟ್ ಹೋರಾಟ ಹೇಗಿರುತ್ತೆ ಅಂದರೆ, ನಮ್ಮನ್ನು ನಾವು ಸುಟ್ಕೊಂಡು ಹೋರಾಟ ಮಾಡೋದಲ್ಲ. ಇವತ್ತು ನಮ್ಮ ಮನೆಯಲ್ಲೇ ನಾವು ನಾಶ ಮಾಡ್ಕೊಂಡಂಗೆ. ಸರ್ಕಾರ ಕೇಂದ್ರ ಆರಾಮಾಗಿ ಕೂತ್ಕೊಳ್ಳುತ್ತೆ, ನೋಡ್ತಾ ಇರ್ತಾರೆ. ಸುತ್ತೋಗಿದೆ, ಏನು ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತಾ? ಯಾವುದೂ ಆಗಲ್ಲ. ನೀವು ಅದು ತಾವಾಗೆ ತಾವು ಮಾಡ್ಕೊಂಡಿರೋಂಥ ನಷ್ಟಗಳಿವೆಲ್ಲ. ಹಾಗಾಗಿ ಅದರ ಝಳಕ ನೋಡ್ಕೊಂಬರೋಣ ಬನ್ನಿ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.